ಸರ್ಕಾರದ ವಿರುದ್ಧ ಸಿಡಿದೆದ್ದ ಗುತ್ತಿಗೆದಾರರಿಂದ ದೀಪಾವಳಿಯವರೆಗೂ ಡೆಡ್ಲೈನ್. ದೀಪಾವಳಿ ನಂತರ 1 ತಿಂಗಳು ಕಾಯ್ತೀವಿ, ಬಾಕಿ ಹಣ ಕೊಡದೇ ಇದ್ರೆ ರಾಜ್ಯಪಾಲರಿಗೆ ದೂರನ್ನ ಕೊಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೀಪಾವಳಿ ಹಬ್ಬ ಬಂತು, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನಗಳಾಗ್ತಾ ಇಲ್ಲ. ಡೆಡ್ಲೈನ್ ಕೊಟ್ಟಿದ್ದಾರೆ. ದೀಪಾವಳಿ ನಂತರ 1 ತಿಂಗಳು ನಾವು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತೀವಿ, ಬಾಕಿ ಹಣ ಕೊಡದೇ ಇದ್ರೆ ರಾಜ್ಯಪಾಲರಿಗೆ ನಾವು ದೂರನ್ನ ಕೊಡ್ತೀವಿ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಗುತ್ತಿಗೆದಾರರು ರಾಜ್ಯಾದ್ಯಂತ ಕೆಲಸವನ್ನ ಸ್ಥಗಿತಗೊಳಿಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕಣ್ತಪ್ಪಿಸಿ ಓಡಾಟವನ್ನ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಿಲ್ಲ, ನಮ್ಮ ಸಹನೆಯ ಕಟ್ಟೆ ಹೊಡೆಯುವಂತೆ ಮಾಡಬೇಡಿ ಅಂತ ಹೇಳಿ ಸರ್ಕಾರಕ್ಕೆ ಬಾಕಿ ಹಣ ಬಿಡುಗಡೆಗೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ನೋಡಿ, ಒಟ್ಟು ಬಾಕಿ ಇರೋದು 33,000 ಕೋಟಿ. ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ, PRD ಇಲಾಖೆಯಲ್ಲಿ 3,600 ಕೋಟಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 3,200 ಕೋಟಿ. ಇಷ್ಟೊಂದು ಹಣವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಉಲ್ಲಾಸ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಗುತ್ತಿಗೆದಾರರು ಕೂಡ ಪ್ರತಿ ಬಾರಿಯೂ ಕೂಡ ಸರ್ಕಾರಕ್ಕೆ ಡೆಡ್ಲೈನ್ ಕೊಡುವಂತಹ ಕೆಲಸಗಳು ಆಗ್ತಾನೆ ಇದೆ, ಬಟ್ ಆದರೆ ಸರ್ಕಾರ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಸಬೂಬನ್ನ ಕೊಡ್ತಾನೆ ಇದೆ. ಈಗ ಏನ್ ತೀರ್ಮಾನ ಮಾಡಿದ್ದಾರೆ ಗುತ್ತಿಗೆದಾರರ ಸಂಘದವರು, ಡೆಡ್ಲೈನ್ ಎಲ್ಲಿ ತನಕ ಕೊಟ್ಟಿದ್ದಾರೆ ಅಂತ ಹೇಳಿ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಗುತ್ತಿಗೆದಾರರು ಪ್ರತಿ ಬಾರಿಯೂ ಕೂಡ ಎಷ್ಟೇ ಮನವಿ ಮಾಡಿಕೊಂಡ್ರು ಸರ್ಕಾರ ಮಾತ್ರ ತಲೆ ಕೆಡಿಸ್ಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಎಷ್ಟು ಬಾರಿ ನಾವು ತಾನೇ ತಲೆ ಮರೆಸ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಲ್ಲಾಸ್. ಸರ್ಕಾರ ಮತ್ತು ಗುತ್ತಿಗೆದಾರರ ಈ ಗುದ್ದಾಟ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎಲ್ಲಿಯವರೆಗೂ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರು ಅಂತ ಹೇಳಿ? ರಮ್ಯಾ, ಈಗ ಕಳೆದ 2.5 ವರ್ಷಗಳಿಂದ ರಾಜ್ಯ ಗುತ್ತಿಗೆದಾರರಿಗೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಸಾಕಷ್ಟು ಬಾರಿ CM DCMಗೆ ಮನವಿಯನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರವನ್ನ ರಾಜ್ಯ ಗುತ್ತಿಗೆದಾರರು ಮಾಡ್ತಿದ್ದಾರೆ. ಈ ಕುರಿತಂತೆ CMಗೆ DCMಗೆ ಮನವಿ ಪತ್ರವನ್ನ ಈಗಾಗಲೇ ಕೊಡ್ಲಾಗಿದೆ. ಆದ್ರೂ ಕೂಡ ಬಾಕಿ ಇರುವಂತಹ ಸುಮಾರು 33,000 ಕೋಟಿ ಅನುದಾನ ಬಿಡುಗಡೆ ಆಗಿಲ್ಲ. ಸೊ ನಾವು ನವೆಂಬರ್ ಅಂತ್ಯದವರೆಗೂ ಕೂಡ ನಾವು ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಅನ್ನ ಕೊಡ್ತೀವಿ. ಒಂದ್ ವೇಳೆ ನಮ್ಮ ಸಮಸ್ಯೆಗೆ ಸ್ಪಂದನೆಯನ್ನ ಮಾಡ್ಲಿಲ್ಲ, ನಮ್ಮ ಅನುದಾನವನ್ನ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ನಾವು ಡಿಸೆಂಬರ್ ವೇಳೆಗೆ ಸುರ್ಜೇವಾಲಾ ಆಗಿರ್ಬೋದು ರಾಜ್ಯಪಾಲರಿಗೆ ಮನವಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಜೊತೆಗೆ ಆದ್ರೂನು ಅಂದ್ರೆ ನಾವು ಮನವಿ ಕೊಟ್ಟರು ರಾಜ್ಯ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡ್ಲಿಲ್ಲ ಅಂತಂದ್ರೆ ಡಿಸೆಂಬರ್ 2 ಅಥವಾ 3ನೇ ವಾರದಿಂದ ರಾಜ್ಯಾದ್ಯಂತ ನಡೀತಾ ಇರುವಂತಹ ಎಲ್ಲಾ ಕಾಮಗಾರಿಗಳನ್ನ ಸ್ಥಗಿತಗೊಳಿಸುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಈಗ ಹಿಂದಿನ ಸರ್ಕಾರದಲ್ಲಿ 40% ಕಮಿಷನ್ ಆರೋಪ ಕೂಡ ಕೇಳಿಬಂದಿತ್ತು. ಆದ್ರೆ ಈಗಿನ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಅಥವಾ ಕಮಿಷನ್ ಏನಿದೆ ಅದು ಕಡಿಮೆ ಆಗಿಲ್ಲ, ಅದು ಹೆಚ್ಚಳವಾಗಿ ನಡೀತಾ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಿದೆ. ಆದ್ರೆ ಎಷ್ಟು % ಕಮಿಷನ್ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಟ್ಟಿಲ್ಲ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಭ್ರಷ್ಟಾಚಾರ ಲಂಚ ತಗೊಳ್ತಿದಾರ ತಗೋತಿಲ್ವಾ ಸರ್? ಇಲ್ಲ ಅಂತ ಹೇಳ್ತಿಲ್ಲ ನಾವು. ಎಷ್ಟು %? ಅದನ್ನ ಸರ್ ಡಿಸೆಂಬರ್ ತಿಂಗಳಲ್ಲಿ ನಾನು ನಿಮ್ಗೆಲ್ಲ ಪೂರ್ತಿ ಡೀಟೇಲ್ ಹೇಳ್ತೀನಲ್ಲ, ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್ ಪೂರ್ತಿ ಹೇಳ್ತೀನಿ. ಪೇಮೆಂಟ್ ಕೊಡ್ಸೋದಿಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ. ನಾವು ನಿಮ್ ಮೊರೆ ಬಂದಿದೀವಿ, ಪ್ರಶ್ನವ್ರ ಮೊರೆ. ನೀವು ನಮ್ಮ ಅಣ್ಣತಂತ್ರಗಳು ಇದ್ದಂಗೆ ನೀವೇನ್ ಮಾಡಿ ಗೊತ್ತಾ, ದೀಪಾವಳಿಗೆ ಪೇಮೆಂಟ್ ಕೊಡ್ಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಮುಂದಿನ ದಿನಗಳಲ್ಲಿ ಸಪೋಸ್ CM ಕರೆದು ಹೇಳ್ತೀನಿ ಅಂತ ಹೇಳಿದ್ದಾರೆ. DCM ಸಾಹೇಬ್ರು ಸಹ ಒಂದು 33,000 ಕೋಟಿ ಒಂದು ಸ್ಟೆಚ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಬ್ರು ಮೇಲೆ